ನಾವು ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯೋಕೆ ಬಯಸ್ತೇವೆ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತೀವಿ, ದೊಡ್ಡ ಗುರಿಗಳನ್ನು ಹೊಂದಿರ್ತೀವಿ. ಆದರೆ ಈ ದೊಡ್ಡ ಸಾಧನೆಗಳ ಹಿಂದೆ ಅಡಗಿರೋ ರಹಸ್ಯ ಒಂದೇ: ಸ್ಮಾಲ್ ಆ್ಯಂಡ್ ಡೈಲಿ ಇಂಪ್ರೂವ್ಮೆಂಟ್ಸ್. ನಾವು ಸುಮಾರು ಬಾರಿ ಒಮ್ಮೆಲೆ ದೊಡ್ಡ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆದರೆ ಅದು ಸಾಧ್ಯನೇ ಆಗದೆ ಹೋದಾಗ ತುಂಬ ಬೇಜಾರಾಗ್ತೀವಿ. ಆದರೆ ನೀವು ಗಮನಿಸಿ, ಕನ್ಸಿಸ್ಟೆನ್ಸಿ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಇಂಟೆನ್ಸಿಟಿ. ಈ ಮಾತಿನ ಅರ್ಥ ಏನು ಗೊತ್ತಾ? ದಿನಕ್ಕೆ 1% ಇಂಪ್ರೂವ್ಮೆಂಟ್ ಮಾಡಿದ್ರೆ ವರ್ಷಕ್ಕೆ ಸುಮಾರು ನೀವು 37 ಪಟ್ಟು ಇಂಪ್ರೂವ್ಮೆಂಟ್ಸನ್ನು ಪಡಿಬಹುದು, ಅಭಿವೃದ್ಧಿಯನ್ನು ಹೊಂದಬಹುದು. 1% ಗ್ರೋತ್ ಎವ್ರಿ ಡೇ ಈಕ್ವಲ್ಸ್ ಟು 37 ಟೈಮ್ಸ್ ಗ್ರೋತ್ ಇನ್ ಎ ಇಯರ್. ನಾವು ಎಲ್ಲಿದ್ದರೂ ಕೂಡ, ಯಾವುದೇ ಗುರಿಯನ್ನು ಹೊಂದಿದ್ರೂ ಕೂಡ ಸಣ್ಣ ಸುಧಾರಣೆಗಳನ್ನು ಪ್ರತಿದಿನ ದಿನನಿತ್ಯ ಮಾಡ್ತಾ ಇದ್ರೆ ಅದು ದೊಡ್ಡ ಬದಲಾವಣೆಗೆ ಕಾರಣವಾಗತ್ತೆ. ಸಣ್ಣ ಪುಟ್ಟ ಬದಲಾವಣೆ ದೊಡ್ಡ ಯಶಸ್ಸಿನ ಕೊಂಡಿ ಆಗಿರೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಸ್ನೇಹಿತರೆ, ನೀರಿನ ಕುದಿಯೋ ಬಿಂದು ಬಗ್ಗೆ ಯೋಚನೆ ಮಾಡಿ. 99 ಡಿಗ್ರಿ ಸೆಲ್ಸಿಯಸ್ ತನಕ ಅದು ಕೇವಲ ಬಿಸಿ ಆಗಿರುತ್ತೆ, ಕುದೀತಾ ಇರುತ್ತೆ. ಆದರೆ 100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದಾಗ ಅದು ಆವಿಯಾಗೋದಕ್ಕೆ ಬದಲಾವಣೆ ಆಗುತ್ತೆ. ಈ 1 ಡಿಗ್ರಿಯ ಹೆಚ್ಚಳನೇ ನೀರಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನಮ್ಮ ಜೀವನದಲ್ಲಿಯೂ ಕೂಡ ಇದೇ ತತ್ವ ಅಪ್ಲೈ ಆಗುತ್ತೆ. ಸಣ್ಣ ಸಣ್ಣ ಬದಲಾವಣೆಗಳು, ಪ್ರತಿದಿನ ನಾವು ಮಾಡೋ ಸಣ್ಣ ಸಣ್ಣ ಇಂಪ್ರೂವ್ಮೆಂಟ್ಸ್ಗಳು ನಮಗೆ ದೊಡ್ಡ ಮುನ್ನಡೆಯನ್ನು ನೀಡ್ತವೆ. ನಾವು ದೊಡ್ಡ ಯಶಸ್ಸನ್ನು ಕಾಣುವಾಗ ಅದು ಒಮ್ಮೆಲೆ ಆಗಲ್ಲ, ಅದರ ಹಿಂದೆ ವರ್ಷಗಳ ಸಣ್ಣ ಸಣ್ಣ ಪ್ರಯತ್ನಗಳಿರ್ತವೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲವು ಉದಾಹರಣೆಗಳನ್ನ ನಿಮಗೆ ಹೇಳ್ತೀನಿ. ನೀವು ಇಂಡಿಯನ್ ಕ್ರಿಕೆಟ್ ಆಟಗಾರರನ್ನು ನೋಡಿ. ಅವರು ವಿರಾಟ್ ಕೊಹ್ಲಿ ಆಗಿರ್ಬೋದು ಅಥವಾ MS ಧೋನಿ ಆಗಿರ್ಬೋದು. ಅವರ ಸಕ್ಸಸ್ಸನ್ನು ನೋಡಿದ್ರೆ ನಿಮಗೆ ಅನ್ಸತ್ತಾ ಅದು ಅವ್ರಿಗೆ ಒಂದೇ ದಿನದಲ್ಲಿ ಸಿಕ್ತು ಅಂತ? ಅವರು ಪ್ರತಿದಿನ ತಮ್ಮ ಆಟವನ್ನು ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡ್ರು, ಸುಧಾರಿಸ್ಕೊಂಡ್ರು. ಅವರ ಫಿಟ್ನೆಸ್ಸನ್ನು, ಅವರ ಬ್ಯಾಟಿಂಗ್ ಶೈಲಿಯನ್ನು, ಅವರ ಮೆಂಟಾಲಿಟಿಯನ್ನು, ಇವೆಲ್ಲವನ್ನು ಪ್ರತಿದಿನ 1% ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡ್ರು. ಅದ್ರ ಫಲನ ಇವತ್ತು ಅವರು ಟಾಪ್ ಬ್ಯಾಟರ್ಸ್ ಆಫ್ ದ ಇಂಡಿಯನ್ ಟೀಮ್. ಸೊ ಅದೇ ಥರ ವ್ಯಾಯಾಮ ಮತ್ತು ಆರೋಗ್ಯ. ನಿಮ್ಮ ದೇಹವನ್ನು ಫಿಟ್ ಮಾಡೋದಕ್ಕೆ 7 ದಿನದಲ್ಲಿ ನೀವು ಜಿಮ್ ಮಾಡಿದ್ರೆ ನಿಮ್ಮ ಬಾಡಿ ಫಿಟ್ ಆಗುತ್ತಾ? ನೀವು ಆ ಥರ ಅಂದ್ಕೊಂಡ್ರೆ ಅದು ತಪ್ಪು, ಅದು ಸಾಧ್ಯ ಆಗಲ್ಲ. ಆದರೆ ಪ್ರತಿದಿನ 30 ನಿಮಿಷ ನೀವು ವ್ಯಾಯಾಮವನ್ನು ಮಾಡಿದ್ರೆ 4-5 ತಿಂಗಳುಗಳಲ್ಲಿ ನಿಮ್ಮ ದೇಹವೇ ಬದಲಾವಣೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನೀವು ಅಂದ್ಕೊಂಡಿರ್ಬೋದು ನಾನು ಓವರ್ನೈಟಲ್ಲೇ ಶ್ರೀಮಂತ ಆಗ್ತೀನಿ ಅಂಥೇಳಿ, ಆದರೆ ಅದು ತಪ್ಪು. ನೀವು ಒಂದು ದಿನದಲ್ಲೇ ಲಕ್ಷಾಂತರ ರೂಪಾಯಿಗಳನ್ನ ಸೇವ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ನೀವು ಪ್ರತಿದಿನ 100 ರೂಪಾಯಿನೂ ಕೂಡ ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವರ್ಷಗಳಲ್ಲಿ ಅದೊಂದು ದೊಡ್ಡ ಸಂಪತ್ತಾಗಿ ಬೆಳಿಬಹುದು. ನಾನೀಗ ತೆಗೆದುಕೊಂಡ ಸಣ್ಣ ಸಣ್ಣ ಡಿಸಿಷನ್ಗಳು ಈ ನನ್ನ ಫ್ಯೂಚರನ್ನು ಮುಂದೆ ಕಟ್ತಾ ಹೋಗ್ತವೆ. ಸ್ನೇಹಿತರೆ, ಈ ನಮ್ಮ ಜೀವನದಲ್ಲಿ ಸ್ಮಾಲ್ ಆ್ಯಂಡ್ ಡೈಲಿ ಇಂಪ್ರೂವ್ಮೆಂಟ್ಸ್ಗಳನ್ನ ಹೇಗೆ ತರಬಹುದು? ನೀವು ಮೊದಲು ಸೋಂಬೇರಿತನವನ್ನು ತೊರೆದಾಕಬೇಕು. ನಿಮ್ಮ ಜೀವನಕ್ಕೆ ಅತಿ ದೊಡ್ಡ ಶತ್ರು ಅಂದರೆ ಲೇಜಿನೆಸ್, ಸೋಂಬೇರಿತನ. ದಿನಕ್ಕೆ 1-2 ಚಿಕ್ಕ ಕೆಲಸಗಳನ್ನು ಪೂರ್ಣಗೊಳಿಸಿ ನಿಮ್ಮ ಪ್ರಗತಿಯತ್ತ, ನಿಮ್ಮ ಸಕ್ಸಸ್ ಕಡೆಗೆ ಒಂದೊಂದೇ ಸ್ಟೆಪ್ ಮುಂದೆ ಇಡಿ. ಕೇವಲ ಯೋಚನೆ ಮಾಡೋದಲ್ಲ, ಆ್ಯಕ್ಷನ್ ಕೂಡ ತೆಗೆದುಕೋಬೇಕು. ದೊಡ್ಡ ಗುರಿ ಇದ್ರೆ ಚಿಂತೆ ಆಗಬೇಡಿ, ಅದನ್ನು ಹೇಗೆ ಸಾಧಿಸಬೇಕು ಅಂತ ಬರೀ ಯೋಚನೆ ಮಾಡ್ಕೊಳ್ತಾನೆ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭಿಸಿ. ಡೈಲಿ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ನೀವು ಯಾವ ಕ್ಷೇತ್ರದಲ್ಲಿ ಉತ್ತಮವಾಗಬೇಕು, ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದನ್ನು ಪ್ರತಿದಿನ ಅಭ್ಯಾಸ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಎ ಪ್ರೋಗ್ರೆಸ್. ನಿಮ್ಮ ಡೈಲಿ ಇಂಪ್ರೂವ್ಮೆಂಟ್ಸ್ಗಳನ್ನು ಟ್ರ್ಯಾಕ್ ಮಾಡಿ. ಪ್ರತಿದಿನ ನಾನು ನನ್ನ ಗುರಿಯತ್ತ 1% ಮುಂದೆ ಹೋಗ್ತಿದ್ದೀನ ಅನ್ನೋದನ್ನು ಚೆಕ್ ಮಾಡಿ. ನಿಮ್ಮ ಚಿಕ್ಕ ಸಾಧನೆಗಳನ್ನೇ ಸಂತೋಷ ಪಡಿ. ನೀವು ಇವತ್ತು ಸಾಧಿಸಿರೋ ಪ್ರತಿಯೊಂದು ಸಣ್ಣ ಸಕ್ಸಸ್ಸನ್ನು ಕೂಡ ಸಂಭ್ರಮಿಸಿ, ಅದನ್ನು ಎಂಜಾಯ್ ಮಾಡಿ. ಅದು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಮೋಟಿವೇಶನ್ ಕೊಡುತ್ತೆ. ಗಾಯ್ಸ್, ಸ್ಮಾಲ್ ಸ್ಟೆಪ್ಸ್ ಲೀಡ್ಸ್ ಟು ಎ ಬಿಗ್ ಸಕ್ಸಸ್. ಸ್ನೇಹಿತರೆ, ನಾನು ಒಂದು ದಿನದಲ್ಲಿ ದೊಡ್ಡ ಬದಲಾವಣೆ ತರೋದಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರತಿಯೊಂದು ದಿನ 1% ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ 365 ದಿನಗಳ ನಂತರ ನಾವು 37 ಪಟ್ಟು ಬೆಳೆದಿರ್ತೀವಿ. ಈ ಮ್ಯಾಥ್ಸು ತುಂಬ ಸಿಂಪಲ್, ಆದರೆ ಅದ್ಭುತನೂ ಕೂಡ ಹೌದು. ನೀವು ಇವತ್ತು ಯಾವ ಒಂದು ಸಣ್ಣ ಕ್ರಮವನ್ನು ತೆಗೆದುಕೊಳ್ಬಹುದು. ನಿಮಗೆ ಇಷ್ಟವಾಗುವಂಥ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸನ್ನು ತಂದುಕೊಡುವ ಸಣ್ಣ ಅಭ್ಯಾಸವನ್ನು ನಿಮ್ಮ ಡೈಲಿ ದಿನಚರಿಯಲ್ಲಿ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳಿ. ರಿಮೆಂಬರ್, ಸ್ಮಾಲ್ ಆ್ಯಂಡ್ ಡೈಲಿ ಇಂಪ್ರೂವ್ಮೆಂಟ್ಸ್ ಈಕ್ವಲ್ಸ್ ಟು ಬಿಗ್ ಅಚೀವ್ಮೆಂಟ್ಸ್. ಥ್ಯಾಂಕ್ ಯು. ಹಾಗೆ ನೀವು ಕೂಡ ಅರ್ನಿಂಗ್ಸನ್ನು ಮಾಡಬೇಕು ಅಂದರೆ ನಮ್ಮ ಒಂದು ವೆಬ್ಸೈಟ್ ಇದೆ, ಆಲ್ಫಾ ಸ್ಕಿಲ್ಸ್ ಅಕಾಡೆಮಿ. ಸೊ ಅದರಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಇದೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ವರ್ಕ್ ಹೇಗೆ ಮಾಡಬೇಕು ಅಂತೇಳಿ, ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ ಮಾಡಬೇಕು ಅಂತೇಳಿ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು 30 ನಿಮಿಷದ ವಿಡಿಯೋ ಸಿಗುತ್ತೆ, ಅದನ್ನು ಎಂಡ್ ತನಕ ನೋಡಿ. ನಿಮಗೆ ಒಂದು ಪ್ಯಾಸಿವ್ ಇನ್ಕಮ್ನ ಒಂದು ಬೆಸ್ಟ್ ಆಪರ್ಚುನಿಟಿ ನಿಮಗೆ ಇಲ್ಲಿ ಸಿಗುತ್ತೆ.